ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ತುಂಬ ಹೆಲ್ದಿ ಆಗಿರೋ ರಾಗಿ ಗಂಜಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಅದೇನೇನು ಅಂತ ನಾನು ವಿಡಿಯೋ ಕಂಟಿನ್ಯೂಷನಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಾನು ಇವಾಗ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಗ್ಲಾಸಷ್ಟು ಮಾತ್ರ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನಾನು 1 ಗ್ಲಾಸ್ ಅಷ್ಟೇ ಮಾಡ್ತಾ ಇರೋದು ಗಂಜಿನ. ಹಾಗಾಗಿ ನಿಮಗೆ ಜಾಸ್ತಿ ಬೇಕು ಅನ್ನೋದಾದರೆ ನೀವು ಜಾಸ್ತಿ ನೀರನ್ನು ಕೂಡ ಹಾಕ್ಕೊಂಡು ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು. ಸೊ ಇವಾಗ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು. ಯಾಕೆ ಅಂತಂದರೆ ಈ ಗಂಜಿಲಿ 2 ಥರ ಗಂಜಿ ಮಾಡ್ಬೋದು. ಒಂದು ಸ್ವೀಟ್ ಗಂಜಿ ಮತ್ತು ಮಜ್ಜಿಗೆ ಹಾಕ್ಕೊಂಡು ಕುಡಿತಾರೆ, ಆ ಗಂಜಿನೂ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಸ್ವೀಟ್ ಗಂಜಿ ಮಾಡ್ತಾಯಿದ್ದೀನಿ. ಹಾಗಾಗಿ ನೀರು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ 4ರಿಂದ 5 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ಳಿ. ನೀರು ಉಗುರು ಬೆಚ್ಚಗೆ ಆದಮೇಲೆ ರಾಗಿ ಹಿಟ್ಟನ್ನು ಹಾಕ್ಕೊಳ್ಳಿ. ಇಲ್ಲ ತಣ್ಣಗಿದ್ದಾಗ ಹಾಕ್ಕೊಂಡ್ರೆ ಅಥವಾ ತುಂಬ ಬಿಸಿ ಆದಮೇಲೆ ನೀವು ರಾಗಿ ಹಿಟ್ಟನ್ನು ಹಾಕ್ಕೊಂಡ್ರಿ ಅಂತಂದರೆ ಗಂಟುಗಳು ಬೀಳುತ್ತೆ. ಸೊ ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚಗೆ ಆದಮೇಲೆ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಕೈ ಬಿಡ್ದಂಗೆ ತಿರುಗಿಸ್ಕೊಳ್ತಾ ಇರಿ. ಆಗಲೇ ಹೇಳ್ದಂಗೆ ಈ ಗಂಜಿಯಿಂದ ಏನೇನೆಲ್ಲ ಯೂಸಸ್ ಇದೆ ಅಂತಂದರೆ ಇದರಿಂದ ಬಾಡಿ ತುಂಬ ಕೂಲಾಗಿರುತ್ತೆ. ಅಂದರೆ ದೇಹ ತಂಪಾಗಿರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮತ್ತು ಡೈಜೆಷನ್ ಇಂಪ್ರೂವ್ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ. ಮತ್ತು ನಾವು ಡಯಟ್ ಮಾಡ್ತೀವಿ ಅಂತ ಅನ್ನೋರ್ಗು ಕೂಡ ಡಯಟಿಗೋಸ್ಕರ ಅದು ಇದು ತಿನ್ನೋದಕ್ಕಿಂತ ರಾಗಿ ಅಂಬಲಿ ದಿ ಬೆಸ್ಟ್ ಅಂತ ಹೇಳ್ತೀನಿ. ರಾಗಿ ಗಂಜಿ ಕೂಡ ಡಯಟ್ ಮಾಡೋರು ಕೂಡ ತಗೋಬೋದು. ನೆಕ್ಸ್ಟು BP ಮತ್ತು ಶುಗರ್ ಇರೋರಿಗೂ ಕೂಡ ರಾಗಿ ಗಂಜಿ ತುಂಬಾ ಒಳ್ಳೆಯದು. ಖಾಲಿ ಹೊಟ್ಟೆಯಲ್ಲಿ ರಾಗಿ ಗಂಜಿ ಕುಡಿಯೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ನಾನಿವಾಗ ಇದಕ್ಕೆ 1 ಚಿಟಿಕೆ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಅದು ಟೇಸ್ಟ್ ಬರಲಿ ಅನ್ನೋದಕ್ಕೋಸ್ಕರ ನಾನು ಇದಕ್ಕೆ 1 ಚಿಟಿಕೆ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಬಿಡ್ದಂಗೆ ಕೈ ಆಡಿಸ್ಕೊಳ್ತಾ ಇರಬೇಕು. ಅದು ಎಲ್ಲಿವರೆಗೂ ಕುದಿಸ್ಕೋಬೇಕು ಅಂತಂದರೆ ಆ ರಾಗಿ ಹಿಟ್ಟಲ್ಲಿ ಏನು ಹಸಿ ವಾಸನೆ ಇರುತ್ತಲ್ಲ ಅದು ಹೋಗೋವರೆಗೂ ನೀಟಾಗಿ ಚೆನ್ನಾಗಿ ಕುದಿಸ್ಕೋಬೇಕು. ಇಲ್ಲ ಅಂತಂದರೆ ಅದು ಸ್ವಲ್ಪ ಹಸಿ ಹಿಟ್ಟಿನ ಥರ ಕುಡಿಬೇಕಾದ್ರೆ ಒಂಥರ ರಾಗಿ ಹಸಿ ಹಿಟ್ಟಿಂದು ಫ್ಲೇವರ್ ಬಂದಂಗೆ ಆಗುತ್ತೆ. ಸೊ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು. ಸೊ ನೀಟಾಗೆ ಕುದಿಸ್ಕೊಳ್ಳಿ. ಆಗಲೇ ಹೇಳ್ದಂಗೆ ಈ ಗಂಜಿನ 2 ರೀತಿಯಾಗಿ ಮಾಡ್ಕೋಬೋದು. ಒಂದು ಸ್ವೀಟ್ ಗಂಜಿನೂ ಮಾಡ್ಕೋಬೋದು, ಇನ್ನೊಂದು ಮಜ್ಜಿಗೆ ಮತ್ತು ಈರುಳ್ಳಿ ಹಾಕ್ಕೊಂಡು ಕುಡಿತಾರೆ ಆ ಥರನೂ ಮಾಡ್ಕೋಬೋದು. ನಾನಿಲ್ಲಿ ನಿಮಗೆ ಸ್ವೀಟ್ ಗಂಜಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಇನ್ನೊಂದು ಥರ ಗಂಜಿನೂ ಬೇಕು ಅಂತ ಅನ್ನೋದಾದರೆ ನಾನು ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಬೇಕು ಅಂತಂದರೆ ಅದನ್ನು ವಿಡಿಯೋ ಮಾಡಿ ಕಳಿಸ್ತೀನಿ. ಸೊ ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಹೀಗೆ ನೀಟಾಗಿ ಕುದಿಬೇಕು. ಒಂದು 3 to 5 ಮಿನಿಟ್ಸ್ವರೆಗೂ ಇದು ಚೆಂದಾಗಿ ಕುದಿಬೇಕು. ಈಗ ನೋಡಿ ಇದೆಲ್ಲ ನೀಟಾಗಿ ಕುದ್ದಿದೆ. ನಾನು ಇದಕ್ಕೆ 1.5 ಟೀ ಕಪ್ಪಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂತಂದರೆ ರಾಗಿ ಗಂಜಿನ ಹಾಗೇನೂ ಕುಡ್ಕೋಬೋದು. ಕೆಲವರು ಹಾಲನ್ನು ಕುಡಿಯೋದಕ್ಕೆ ಇಷ್ಟಪಡೋದಿಲ್ಲ. ಅಂಥವ್ರಿಗೆ ನೀವು ಹಾಲನ್ನು ಗಂಜಿಲಿ ಹಾಕಿ ಚೆನ್ನಾಗಿ ಕುದಿಸಿ ಕೊಟ್ಟರೆ ಚೆನ್ನಾಗಿರುತ್ತೆ, ಕುಡಿತಾರೆ ಅದನ್ನು ಕೂಡ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಲು ಮತ್ತು ಬೆಲ್ಲ ಹಾಕಿರೋದ್ರಿಂದ ರಾಗಿ ಗಂಜಿ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ನೀವು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರಿಗೂ ಕೂಡ ಇದು ದಿ ಬೆಸ್ಟ್ ಅಂತ ಹೇಳ್ತೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬದಲಾಗಿ 1-1.5 ಲೋಟದಷ್ಟು ನೀವು ಗಂಜಿನ ಕುಡಿದು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿದ್ರೂ ಕೂಡ ನಡೆಯುತ್ತೆ. ಯಾಕೆ ಅಂತಂದರೆ ಅದು ಬ್ರೇಕ್ಫಾಸ್ಟ್ ಏನು ಎನರ್ಜಿ ಕೊಡುತ್ತಲ್ಲ ಅಷ್ಟೇ ಎನರ್ಜಿಯನ್ನು ಈ ರಾಗಿ ಗಂಜಿ ಕೊಡುತ್ತೆ. ಸೊ ನೀವು ಬೆಳಗ್ಗೆ ರಾಗಿ ಗಂಜಿ ಕುಡಿದ್ಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿ ಆಫ್ಟರ್ನೂನು ನೀವು ಲಂಚ್ ಮಾಡಿಕೊಂಡ್ರೂ ನಡೆಯುತ್ತೆ. ಇವಾಗ ನಾವು ಮಾಡಿರೋ ರಾಗಿ ಗಂಜಿ ರೆಡಿಯಾಗಿದೆ. ಇದನ್ನು ನಾನು ಲೋಟಕ್ಕೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಚೆನ್ನಾಗಿರುತ್ತೆ ಕುಡಿಯೋದಕ್ಕೂ ಕೂಡ. ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬಾ ಬೆನಿಫಿಟ್ಸ್ ಇದೆ. ನೀವು 1 ವೀಕ್ ಆರ್ 15 ಡೇಸ್ ಒಳಗಡೆ ಇದರ ರಿಸಲ್ಟನ್ನು ನೀವೇ ನೋಡ್ತೀರಾ. ಅಷ್ಟು ಯೂಸ್ಫುಲ್ ಆಗಿರುತ್ತೆ ಈ ರಾಗಿ ಗಂಜಿ. ಸೊ ಇದೇ ರೀತಿಯಾಗಿ ಸಿಂಪಲ್ ಆಗಿರುವಂತಹ ಹೆಲ್ದಿ ರೆಸಿಪೀಸ್ ಬೇಕು ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.